ರಾಮಚಂದ್ರ ರಘುವೀರ ದಯಾನಿಧಿ ಅವಚರಣ ರಾಮಚಂದ್ರ ರಘುವೀರ ದಯಾನಿಧಿ ಅವಚರಣ ಸಕಲ ಲೋಕ ದೊಡೆಯ ಸಕಲ ಲೋಕ ದೊಡೆಯ ಅಖಿಲಾಸುರ ಗಮನೆ ಮುರಹರನೆ ಅಖಿಲಾಸುರ ಗಮನೆ ಮುರಹರನೆ ರಘುವೀರ ದಯಾನಿಧಿ ಅವಚರಣ ಶಿಲೆಯ ಬಾಲಯ ಐದ ಪಾದವು 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 ಬೇಡನು ಬ್ರಹ್ಮನು ಬೇಡನ ಬ್ರಹ್ಮನ ಗೈದ ನಾಮವು ರಾಮಚಂದ್ರ ರಘುವೀರ ದಯಾನಿಧಿ ಶ್ರೀಪತೆ ಅವಚರಣ ಶಿಲೆಯ ಬಾಲಯ ಐದ ಪಾದವು ಶಿಲೆಯ ಬಾಲಯ ಐದ ಪಾದವು ಶಿಲೆಯ ಬಾಲಯ ಐದ ಪಾದವು ಬೇಡನ ಬ್ರಹ್ಮನ ಗೈದ ನಾಮವು ಬೇಡನ ಬ್ರಹ್ಮನ ಗೈದ ನಾಮವು ರಾಮಚಂದ್ರ ರಘುವೀರ ದಯಾನಿಧಿ ಶ್ರೀಪತೆ ಅವಚರಣ ಶ್ರೀಪತೆ ಅವಚರಣ ಶ್ರೀಪತೆ ಅವಚರಣ ರಾಮ ರಾಘವ ಪ್ರಭು ಅಲ್ಲದೆ ಅಲ್ಲಿಯ ನೊಡೆಯನಾದ ಸುಗ್ರೀವರಾಜನಿರುವನು. ಅಲ್ಲಿಯವರೆಗೂ ತಾವು ಬಂದಿದ್ದೆ ಆದರೆ ಸೀತಾನ್ವೇಷಣ ಕಾರ್ಯಕ್ಕೆ ಅವನ ಸಹಾಯವೂ ದೊರಕುವುದು. ಆಂಜನೇಯ ಪ್ರಭು, ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸಕ್ಕೆ ಬಂದಿರುವ ನಾವು ಪುರವನ್ನು ಪ್ರವೇಶಿಸುವಂತಿಲ್ಲ. ಆದ್ದರಿಂದ
ಆ ನಿನ್ನ ಸುಗ್ರೀವರಾಜನನ್ನು ಇಲ್ಲಿಗೆ ಕರೆದುಕೊಂಡು ಬರುವೆಯಾ? ಹಾಗೇ ಆಗಲಿ ಪ್ರಭು. ಓ ಒಡೆಯ ಸುಗ್ರೀವರಾಜ, ಓ ಆಂಜನೇಯ, ಬೇಗ ಬಾ ಬೇಗ ಬಾ ಬೇಗ ಬಾ. ಬಂದನು ರಾಮಚಂದ್ರ ಪ್ರಭು, ಕಾಪಾಡು ಕಾಪಾಡು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ ಮೇಲೇಳು. ಸುಗ್ರೀವರಾಜ, ನಿನಗೆ ಬಂದಿರುವ ಅಂತಹ ಆಪತ್ತಾದರೂ ಏನು? ಪ್ರಭು, ಈ ಮಾಸವು ಮಳೆಗಾಲವಾದ್ದರಿಂದ ಆಂಜನೇಯ ಆ ವಿಚಾರವನ್ನು ನೀನೇ ಹೇಳಿಬಿಡು. ಅಪ್ಪಣೇ ಒಡೆಯ. ಶ್ರೀರಾಮಚಂದ್ರ ಪ್ರಭು, ಇದೇ ಕಿಷ್ಕಿಂಧಿ ಎಂಬ ಪರ್ವತದ ತಪ್ಪಲಿನಲ್ಲಿ ಎನ್ನೊಡೆಯನಾದ ಸುಗ್ರೀವರಾಜನ ಅಣ್ಣನಾದ ವಾಲಿರಾಯನು ಮಹಾಪರಾಕ್ರಮಿಯಾಗಿರುವನು. ಒಂದೊಂದು ದಿನ ದುಂದುಬಿ ಎಂಬ ರಕ್ಕಸನೊಡನೆ ವಾಲಿರಾಯನು ಕಾಳಗದಲ್ಲಿದ್ದಾಗ ಅವರನ್ನು ಹಿಂಬಾಲಿಸಿಕೊಂಡು ಹೋಗಿದ್ದ ಸುಗ್ರೀವನು ಆ ಸಂದರ್ಭದಲ್ಲಿ ಆದ ಅಸಾಚರ್ಯದಿಂದ ತಮ್ಮನಾದ ಸುಗ್ರೀವನು ನನ್ನನ್ನು ಕೊಲ್ಲಲೆತ್ನಿಸಿದನೆಂದು ಭಾವಿಸಿದ ವಾಲಿರಾಯನು ತಮ್ಮನಾದ ಸುಗ್ರೀವರಾಜನನ್ನು ದೇಶಭ್ರಷ್ಟನನ್ನಾಗಿ ಮಾಡಿ ಈತನ ಮಡದಿಯಾದ ರುವೆಯನ್ನು ತನ್ನ ವಶದಲ್ಲಿಟ್ಟುಕೊಂಡಿರುವನು. ಈಗ ತಾವು ಆ ವಾಲಿರಾಯನನ್ನು ಸಂಹರಿಸಿ ಸುಗ್ರೀವನ ವಿಪತ್ತನ್ನು ಪರಿಹರಿಸಿದ್ದೇ ಆದರೆ ಸುಗ್ರೀವರಾಜನ 77 ಕೋಟಿ ಕಪಿನಾಯಕರಿಂದ ಸೀತಾನ್ವೇಷಣ ಕಾರ್ಯಕ್ಕೆ ಸಹಕರಿಸುವುದು ಇದು ಸತ್ಯ ಸತ್ಯ ಸತ್ಯ. ಸುಗ್ರೀವರಾಜ ಪ್ರಭು, ಆಂಜನೇಯನು ಹೇಳಿದಂತೆ ಆ ವಾಲಿಯನ್ನು ಸಂಹರಿಸಿದ್ದೇ ಆದರೆ ಸೀತಾನ್ವೇಷಣ ಕಾರ್ಯಕ್ಕೆ ಯಾವಾಗ ಸಹಕರಿಸುವೆ? ಪ್ರಭು, ಈ ಮಾಸವು ಮಳೆಗಾಲವಾದ್ದರಿಂದ ಈ ಶರದೃತು ಕಳೆದ ಮರುದಿನವೇ ನಿಮ್ಮ ಕಾರ್ಯಕ್ಕೆ ಪ್ರಯತ್ನಿಸುವೆನು. ಹಾಗಾದರೆ ನಿಮ್ಮಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆ. ಪ್ರಭು, ಅವನು ಸಾಮಾನ್ಯನಲ್ಲ, ಮಹಾಪರಾಕ್ರಮಿ. ಅವನನ್ನು ಕೊಲ್ಲಬೇಕಾದರೆ ಒಂದು ನಿಯಮವಿದೆ. ಏನದು? ಆ ಪೂರ್ವ ದಿಕ್ಕಿನಲ್ಲಿ ಕಾಣುವ ಸಪ್ತ ತಾಳ ವೃಕ್ಷಗಳನ್ನು ಒಂದೇ ಬಾಣದಿಂದ ಯಾರು ಕತ್ತರಿಸುವರೋ ಅವನಿಂದಲೇ ಅವನಿಗೆ ಮರಣ. ಹೌದೇ? ಇದೋ ನೋಡು. ಪ್ರಭು, ಪರೀಕ್ಷಿಸಿದನೆಂದು ಬೇಸರ ಪಟ್ಟಿಕೊಳ್ಳಬೇಡಿ. ಸುಗ್ರೀವರಾಜ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಂಟಾಗುವುದೇ? ಎಲ್ಲಿ ನಿಮ್ಮಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆ. ಆಂಜನೇಯ, ಒಡೆಯ, ಯುದ್ಧಕ್ಕೆ ಕರೆಯದೆ ಧೈರ್ಯವಾಗಿ ಕರೆಯಿರಿ ಒಡೆಯ. ಯುದ್ಧಕ್ಕೆ ಕರೆಯಲೇ ಆಂಜನೇಯ. ಸಂಕೋಚವೇ ಬೇಡ ಒಡೆಯ, ಧೈರ್ಯವಾಗಿ ಕರೆಯಿರಿ. ಎಲ್ಲವೋ ಅಣ್ಣನಾದ ಏಡಿ ವಾಲಿ, ಭಾತೃದ್ರೋಹಿ, ಎಲ್ಲಿ ಅಡಗಿ ಕೂತಿರುವೆ? ಬಾರೋ ಯುದ್ಧಕ್ಕೆ. ಎಲ್ಲವೋ ಹೇಳಿ ಸುಗ್ರೀವ, ನನ್ನೊಡನೆ ಯುದ್ಧವೇ? ಅಂದು ನನ್ನ ಬಾಹುಬಲದ ಪೆಟ್ಟನ್ನು ಮರೆತೇನೋ? ಈ ಸಾಲಿ ಬಾರೋ, ಧೂಳಿಪಟ ಮಾಡಿ ಬಿಡುವೆ. ಬಾರೋ ಬಾರೋ ಬಾರ ಬಾರ ತೋರು ನಿನ್ನ ಬಾಹುಬಲಗಳ. ಬಾರ ಬಾರ ತೋರು ನಿನ್ನ ಬಾಹುಬಲಗಳ. ವೀರ ಧೀರ ಶೂರನೆಂದು ಮೆರೆಯಬೇಡವೋ ನೀ, ಮೆರೆಯಬೇಡವೋ ನೀ, ಮೆರೆಯಬೇಡವೋ. ನಿಲ್ಲು ನಿಲ್ಲು ಇಂದ್ರ ಸುತ್ತನೆ ಕೊಟ್ಟ ಬೇಡವೋ. ನಿಲ್ಲು ನಿಲ್ಲು ಇಂದ್ರ ಸುತ್ತನೆ ಕೊಟ್ಟ ಬೇಡವೋ. ನಿನ್ನ ಗರ್ವವೆಲ್ಲವ ಈಗಾಡಗಿದೆ, ಈಗಾಡಗಿದೆ, ಈಗಾಡಗಿದೆ. ಸಿದ್ಧರಾಮಯ್ಯ ಓ ಆಂಜನೇಯ, ಬೇಗ ಬಾ ಬೇಗ ಬಾ. ಒಡೆಯ, ಇದು ಬಂದೆನು. ಏಕೆ ಒಡೆಯ, ಏನಾಯಿತು? ಸಾಕು ಇವರ ಸಹವಾಸ. ಕೊಟ್ಟ ಭಾಷೆಗೆ ಇಂತಹ ಕೃತ್ಯ ಮಾಡಿಸುವುದೇ. ಮೊದಲು ಇವರನ್ನು ಇಲ್ಲಿಂದ ಒಡೆಯ, ಏಕೆ, ಏನಾಯಿತು? ರಾಮ ಲಕ್ಷ್ಮಣರ ಪರಾಕ್ರಮದ ಬಗ್ಗೆ ನಿಮಗೇನು ಅನುಮಾನವೇ? ಪ್ರಭು, ಏನೀ ವಿಷಮ ಪರೀಕ್ಷೆ? ಸುಗ್ರೀವರಾಜ, ಸಹೋದರರಿರುವರು ಒಂದೇ ರೂಪಿನಿಂದ ಕಂಡದ್ದರಿಂದ
ಬಾಣವನ್ನು ಪ್ರಯೋಗಿಸಲಾಗಲಿಲ್ಲ. ಲಕ್ಷ್ಮಣ, ಎಲ್ಲಿ ನಿನ್ನ ಕೊರಳಿನಲ್ಲಿರುವ ಈ ತುಳಸಿ ಮಾಲೆಯನ್ನು ಧರಿಸು. ಧನ್ಯ ರಾಮಚಂದ್ರ, ಧನ್ಯ. ಈ ಹಾರವನ್ನು ಧರಿಸಿದ ಮಾತ್ರದಿಂದಲೇ 1000 ಹಾರೆಯು ಬಲ ಬಂದಂತಾಯಿತು. ಈ ಸಾರಿ ಅವನು ಹತನಾಗುವುದರಲ್ಲಿ ಸಂದೇಹವಿಲ್ಲ. ಹಾಗಾದರೆ ನಿಮ್ಮಣ್ಣನಾದ ವಾಲಿಯನ್ನು ಮತ್ತೊಮ್ಮೆ ಯುದ್ಧಕ್ಕೆ ಕರೆ. ಒಡೆಯ, ಆತನನ್ನು ವಾಲಿಯನ್ನು ಯುದ್ಧಕ್ಕೆ ಕರೆಯಲಿ. ಹಾಗೇ ಆಗಲಿ ಒಡೆಯ. ಈ ಸಾರಿ ಅವನು ಹತನಾಗುವುದರಲ್ಲಿ ಸಂದೇಹವೇ ಇಲ್ಲ. ಧೈರ್ಯವಾಗಿ ಕರೆಯಿರಿ ಒಡೆಯ. ಇಲ್ಲವೋ ವಾಲಿ, ಎಲ್ಲಿ ಹಡಗಿ ಕೂತಿರುವೆ? ಬಾರ ಯುದ್ಧಕ್ಕೆ. ನಾವು ಸೋತು ಶರಣಾಗಲಿಲ್ಲ, ದಣಿವಾರಿಸಿಕೊಂಡೆ ಅಷ್ಟೇ. ಬಾರ ಯುದ್ಧಕ್ಕೆ. ಈ ಸಾರಿ ನಿನ್ನನ್ನು ಧೂಳಿಪಟ ಮಾಡಿಬಿಡುವೆನು. ಹೇಳಿ ಸುಗ್ರೀವ, ಪುನಃ ನನ್ನೊಡನೆ ಯುದ್ಧವೇ? ಅಂದರೆ ಯಾವುದೋ ಒಂದು ಪ್ರಬಲವಾದ ಶಕ್ತಿಯು ನಿನ್ನನ್ನು ಬೆನ್ನು ತಟ್ಟಿ ಪ್ರೇರೇಪಿಸುತ್ತಿರುವುದು. ಈ ಸಾರಿ ಬಾರೋ, ಆ ಪರ್ವತಕ್ಕೆ ಅಪ್ಪಳಿಸಿ ಬಿಡುವೆ. ಸಿದ್ಧರಾಗಿ ಯುದ್ಧಕ್ಕೆ. ಯಮನ ಭವನವನ್ನು ತೋರುವ ಕಾಲವೀಗಲೇ, ಯಮನ ಭವನವನ್ನು ತೋರುವ ಕಾಲವೀಗಲೇ. ಭ್ರಮೆ ತೊರೆದುಕೊಳ್ಳುವ ಈಗ ಬಾರಬೇಗದೆ, ನೀ ಬಾರಬೇಗದೆ, ನೀ ಬಾರಬೇಗದೆ. ನಿನ್ನ ಮುಷ್ಟಿಯಿಂದ ಕೊಟ್ಟುಕೊಳ್ಳುವೆ, ನಿನ್ನ ಮುಷ್ಟಿಯಿಂದ ಕೊಟ್ಟುಕೊಳ್ಳುವೆ. ನಿನ್ನ ಗರ್ವವಲ್ಲವ ಈಗ ಅಡಗಿದೆ, ಈಗ ಅಡಗಿದೆ, ಈಗ ಅಡಗಿದೆ. ಯಾರು ಯಾರು ಮರೆಯಲ್ಲಿ ನಿಂತು ನನ್ನ ಮೇಲೆ ಬಾಣ ಪ್ರಯೋಗಿಸಿದವರಾರು? ನಾನು ಸೂರ್ಯ ವಂಶದ ಅರಸ, ದಶರಥ ಚಕ್ರವರ್ತಿಯ ಸುಪುತ್ರ ಶ್ರೀರಾಮಚಂದ್ರ. ಏನು, ನೀನು ನಿಜವಾಗಿಯೂ ಸೂರ್ಯವಂಶದ ಅರಸನೇ? ಏಕೆ ಸಂದೇಹವೇ? ಅಂದರೆ ಮರೆಯಲ್ಲಿ ನಿಂತು ನನ್ನ ಮೇಲೆ ಬಾಣ ಪ್ರಯೋಗಿಸುವ ಮೋಸದ ಬಿಲ್ವಿದ್ಯೆಯನ್ನು ಯಾರಿಂದ ಕಲಿತೆ? ಅಯ್ಯ ವಾಲಿದಾಯ, ನೀನು ಜೀವಿತಾವಧಿಯಲ್ಲಿ ದೇವತೆಯೋ, ದಾನವನೋ, ಮಾನವನೋ ಅಥವಾ ಪ್ರಾಣಿ ಸಂಕುಲದವನು? ನಾನು ಪ್ರಾಣಿ ಸಂಕುಲದವನೇ ನಿಜ. ಹಾಗಾದರೆ ಪ್ರಾಣಿ ಸಂಕುಲವನ್ನು ಬೇಟೆಯಾಡಲು ಬಂದ ಕ್ಷತ್ರಿಯನು ಹಿಂಬಾಲಿಸಿಕೊಂಡು ಹೋಗಿ ಬೇಟೆಯನ್ನು ಆಡುವನು ಅಥವಾ ಎದುರು ನಿಂತು ಬಾಣವನ್ನು ಹೂಡುವನು? ಇದರಲ್ಲಿ ನನ್ನ ಅಪರಾಧವೇನಿರುವುದು ವಾಲಿರಾಯ? ಅಲ್ಲದೆ ಪ್ರಪಂಚದಲ್ಲಿ ಯಾರು ವಾಯಿ ವರಸೆಗಳನ್ನರಿಯದೆ ರಮಿಸುವವರೋ ಅಂತಹವರ ಪಾಪ ಪರಿಹಾರಾರ್ಥವಾಗಿ ಸಿಗುವ ಪ್ರತಿಫಲವೇ ಇದು. ಧನ್ಯ ರಾಮಚಂದ್ರ, ಈ ನಿನ್ನ ನುಡಿಗಳಿಂದ ನನ್ನ ದರ್ಪದ ಅಂಧಾಕಾರವೂ ಅಳೆಯಿತು. ಸುಗ್ರೀವ, ಹೀಗೆ ಬಾತಮ್ಮ, ಇಂತಹ ಪುರುಷರ ಸಹವಾಸ ಮಾಡಿದ ನೀವೇ ಧನ್ಯ. ಸುಗ್ರೀವ, ನನ್ನ ಮಗನಾದ ಅಂಗದ ಕುಮಾರನಿಗೆ ಕಿಷ್ಕಿಂಧೆಯ ಯುವರಾಜ ಪಟ್ಟವನ್ನು ಕಟ್ಟಿ ನೀನು ಮಾಂಡಲಿಕನಾಗಿ ಕಿಷ್ಕಿಂಧೆಯನ್ನು ಪರಿಪಾಲಿಸು. ಶ್ರೀರಾಮಚಂದ್ರ ಪ್ರಭು. ವಾಲಿರಾಯ, ನಿನ್ನಲ್ಲಿ ನನ್ನದೊಂದು ಕೋರಿಕೆ. ಏನದು? ಈ ಜನ್ಮದಲ್ಲಿ ನಿನ್ನ ಶರಾಘಾತಕ್ಕೆ ನಾನು ಬಲಿಯಾಗಿದ್ದೇನೆ. ಮುಂದಿನ ಒಂದು ಜನ್ಮವಿದ್ದರೆ ನನ್ನ ಶರಾಘಾತಕ್ಕೆ ನೀನು ಬಲಿಯಾಗಬೇಕು ಹಾಗೆಂದು ವಚನವನ್ನು ಕೊಡು. ಇದೆಂತಹ ವಿಷಮ ಪರಿಸ್ಥಿತಿ. ತಥಾಸ್ತು. ಸಹೋದರ, ಈ ವಾಲಿರಾಯನ ಮಾತಿನಂತೆ ಸುಗ್ರೀವ ರಾಜನಿಗೆ ಮಾಂಡಲೀಕನನ್ನಾಗಿ ಮಾಡು, ಅಂಗದ ಕುಮಾರನಿಗೆ ಯುವರಾಜ ಪಟ್ಟವನ್ನು ಕಟ್ಟು. ನಡೆಯಿರಿ, ನಾವಿನ್ನು ಹೋಗೋಣ. ಹಾಗೆ ಆಗಲಣ್ಣ. ಸ್ವಗಸುಗಾತಿಯ
ಅಗಲಿರಲಾರೆನು ಹಗರಣವಾಯಿತು ಜೀವನ ಹಗರಣವಾಯಿತು ಜೀವನ ಎಲ್ಲಿ ಹೋದೆಯೇ ನೀಲವೇಣಿ ಎಲ್ಲಿ ಹೋದೆಯೇ ನೀಲವೇಣಿ ಸುರಚಿರವಾಣಿ ಬಾ ಕಲ್ಯಾಣಿ ಸುರಚಿರವಾಣಿ ಬಾ ಕಲ್ಯಾಣಿ ದೀನನಾದೆ ದಯ ತೋರುಕ ಮನಸ್ಸಿನ ಮಾತೆ ಶ್ರೀವನಿತೆ ಸೀತಾ जानकी प्राणनायकी करवे रमणी सीता प्राणनायकी करवे रमणी कमल गंधिनी बारे तरुणी कमल गंधिनी बारे तरुणी पल्लवादरे सौख्य तारे पल्लवादरे ಮುಖವನು ತೋರೆದಿರುಯಾಗಾರೆ ಮುಖವನು ತೋರೆದಿರುಯಾಗಾರೆ ದೀನನಾದೆ ದಯ ತೋರುಕ ಮನಸ್ಸಿನ ಮಾತೆ ಶ್ರೀವನಿತೆ ಸೀತಾ ಸೀತಾ जानकी ಆ ಸೀತಾ ಎಲ್ಲಿರುವೆ ಮನೋಹರೆ ಎನ್ನೊಡನೆ ಅನುರಾಗದಿಂದ ಬಂದು ಒಂದು ಮಾತನ್ನಾದರೂ ಹಾಡಬಾರದೆ ಆ ಸೀತಾ ಚೇತರಿಸಿಕೊಳ್ಳಿ ಅಣ್ಣ ಚೇತರಿಸಿಕೊಳ್ಳಿ ಶಾಂತರಾಗಿ ಅಣ್ಣ ಶಾಂತರಾಗಿ ವರ್ಷ ಕಾಲವೇನೋ ಕಳೆಯಿತು ವಸಂತ ಋತುವು ಪ್ರಾಪ್ತವಾಯಿತು ಆದರೂ ಲಕ್ಷ್ಮಣ ನಮ್ಮಿಂದ ಉಪಕೃತನಾದ ಆ ಸುಗ್ರೀವರಾಜನು ಇನ್ನೂ ಸೀತಾನ್ವೇಷಣ ಕಾರ್ಯಕ್ಕೆ ಸಿದ್ಧವಾಗಲಿಲ್ಲ ಕಾರಣವೇನಿರಬಹುದು ಸಹೋದರ ಅಲ್ಲದೆ ಅನುಜಾತ ವಿಕಸಿತ ವನಜಾತ ಲೋಚನ ಸಹೋದರ ಅನುಜಾತ ವಿಕಸಿತ ವನಜಾತ ಲೋಚನ ಜಾತ ನಡೆಗೈದು ಮನದಿದ್ದೆಯನ್ನು ಕೇಳೈ ಅನುಜಾತ ಗುಣ ಪೂರಿತ
ಕೇಳೋ ಅನುಜಾತ ಗುಣ ತೋರಿದ ಸಹೋದರ. ಜನಕ ಜಾತೆಯ ಕಾಣಲು ಅನುಕೂಲವನ್ನು ಮಾಡಲು ಜನಕ ಜಾತೆಯ ಕಾಣಲನುಕೂಲವನ್ನು ಮಾಡಲು ಅನುವಿಂತು ಗ್ರೀವನಿಗನು ಮಾಲಿಸದೆ ಅನುಜಾತ ಗುಣ ಪೂರಿತ ಮಾನಿಸ ಅನುಜಾತ ಗುಣ ಪೂರಿತ. ಲಕ್ಷ್ಮಣ ವರ ಶುಭ ಲಕ್ಷಣ ಮುದದಿನಿ ಲಕ್ಷ್ಮಣ ವರ ಶುಭ ಲಕ್ಷಣ ಮುದದಿನಿ ಶಿಕ್ಷಣ ಭೋಗಿ ನಿರೀಕ್ಷಿಸು ಕಾರ್ಯ ಅನುಜಾತ ಗುಣ ಪೂರಿತ ಮಾನಿತ ಕೇಳೋ ಅನುಜಾತ ಗುಣ ಪೂರಿತ. ಆದ್ದರಿಂದ ಸೌಮಿತ್ರಿ, ನೀನೀಗಲೇ ಹೋಗಿ ಮುಂದಿನ ಕಾರ್ಯವನ್ನು ನೋಡು. ಈಗಲೇ ಸುಗ್ರೀವನಿಗೆ ಮಾಡಿದ ಕಾರ್ಯಗಳನ್ನು ನೋಡಲೇ ಮನಾಂತನೆಯಳು ಮಾಡಿದ ಕಾರ್ಯಗಳನ್ನು ನೋಡಲೇ ಮನಾಂತನೆ ಓಡಾಡುತ್ತಿರಲೆಮ್ಮ ಓಡಾಡುತ್ತಿರಲೆಮ್ಮ ಅಣ್ಣ ಮಾಲಿನಿ ಧಾರಣಿ ಮೇಲಾದ ಪದವಿಯೋಡು ಮಾಲಿನಿ ಧಾರಣಿ ಮೇಲಾದ ಪದವಿಯೋಡು ಮೂಡಿ ಮೆರೆಯುತ್ತಲಿರುವ ನಾನು ಹೋಗಿ ಬರುವುದನ್ನ ಹೋಗಿ ಬಾ ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಇಲ್ಲಿರುವನೋ ಕಾಣೆನಲ್ಲ, ನಮ್ಮ ನೋವನ್ನರಿಯದೆ ನಮ್ಮನ್ನು ಕೈಲಾಗದವರೆಂದು ಭಾವಿಸಿ ಈ ರೀತಿ ಮಾಡುತ್ತಿರುವನೇ ಆ ಸುಗ್ರೀವ, ಆ ಹೇಳಿ ಸುಗ್ರೀವ, ಅವನಿಗೀಗಲೇ ತಕ್ಕ ಶಾಸ್ತಿಯನ್ನು ಮಾಡುವೆನು. ಬಿಡುವಾಗಿದ್ದ ಜನನ ಬಿಡುವೆ ಹೊಡ ಕವಿಗೊಳ್ಳುವ ಕೆಳಗೆ ಒಳಗೆ ಒಳಗಿಡುವೆ ಕೆಡಗದು ಗ್ರೀವನು ಕೆಡಗದು ಗ್ರೀವನು ಒಳಗೆ ಓಬಾಗ್ನಿಗಾಹುತಿ ಕೊಡುವೆ ಎಲೆರಬೋ ಹೇಳು ಸುಗ್ರೀವ.
ಕ್ಷಮಿಸಬೇಕು. ಯಾರು? ಅಂಗದ ಕುಮಾರನೇ. ಆ ಕೈಲಾಗದ ಹೇಡಿ ಸುಗ್ರೀವರಾಜನು ನನ್ನನ್ನೆದುರಿಸಲಾಗದೆ ಬಾಲಕನಾದ ನಿನ್ನನ್ನು ಕಳಿಸದಲೇ ಆ ಹೇಡಿ ಸುಗ್ರೀವ. ಕ್ಷಮಿಸಬೇಕು ಲಕ್ಷ್ಮಣ ದೇವ, ಕ್ಷಮಿಸಬೇಕು. ಚಿಕ್ಕಪ್ಪನನ್ನು ಹೇಳಿ ಅಪರಾಧಿ ಎಂದೆಣಿಸಕೂಡದು. ಏನು? ಆ ನಿನ್ನ ಚಿಕ್ಕಪ್ಪನನ್ನು ಹೇಳಿ ಅಪರಾಧ ಎನಿಸಕೂಡದೆ ಮಾಡಿದ ವಾಗ್ದಾನದಂತೆ ನಮ್ಮ ಅತ್ತಿಗೆ ಅನ್ವೇಷಣಾ ಕಾರ್ಯಕ್ಕೆ ಹೊರಡದೆ ಈ ರೀತಿ ನಮ್ಮನ್ನು ಕೈಲಾಗದವರೆಂದು ಭಾವಿಸಿ ಉದಾಸೀನದಿಂದ ವಾಗ್ದಾನವನ್ನು ಮರೆತನಲ್ಲವೇ ಆ ನಿನ್ನ ಹೇಡಿ ಸುಗ್ರೀವ. ಅಂಗದ, ನಾನು ಹೇಳಿದಂತೆ ಅವನಿಗೆ ಹೇಳು. ಏನೆಂದು? ಅವಧಿಯಂತೆ ನಮ್ಮ ಕಾರ್ಯಕ್ಕೆ ಸಜ್ಜಾದರೆ ಸರಿ, ಇಲ್ಲವಾದರೆ ಅವನ ಅಣ್ಣನಿಗಾದ ಗತಿಯೇ ಅವನಿಗಾಗುವುದೆಂದು. ಲಕ್ಷ್ಮಣ ದೇವ, ಶ್ರೀರಾಮನ ಕಾರ್ಯಕ್ಕೆ ನಿಮ್ಮ ನೋವಿನ ಮುಂದೆ ಸೌಖ್ಯವೇ? ಪ್ರಚಂಡ ಅಗ್ನಿ ಮುಂದೆ ಮಿಂಚುವರವೇ? ನೀವು ಕುಪಿತರಾದರೆ ಬ್ರಹ್ಮಾಂಡ ಉಳಿಯುವುದೇ? ನಾನೀಗಲೇ ಹೋಗಿ ಚಿಕ್ಕಪ್ಪನ ಸುಗ್ರೀವ ರಾಜನನ್ನು ಕರೆತರುವೆ. ಬೇಗನೆ ಹೊರಡು. ಸುಗ್ರೀವ, ನೀನು ಇಷ್ಟೊಂದು ಬಾಲಕನಾದ ಅಂಗದನನ್ನು ದುಃಖಿಸುವ ರಾಣಿಯನ್ನು ನೋಡಿ ನಿನ್ನ ಅಪರಾಧವನ್ನು ಮನ್ನಿಸಿರುವೆನು. ಆದರೆ ನಮ್ಮ ವಿಚಾರದಲ್ಲಿ ನೀನಿಷ್ಟು ತಿರಸ್ಕಾರದಿಂದ ವರ್ತಿಸಬಾರದದ್ದು. ಕ್ಷಮಿಸಬೇಕು ಲಕ್ಷ್ಮಣದೇವ, ಕ್ಷಮಿಸಬೇಕು. ಕೈ ತಪ್ಪಿ ಹೋಗಿದ್ದ ಸಕಲ ಸಾಮ್ರಾಜ್ಯವನ್ನೆಲ್ಲ ನನ್ನ ಕೈ ಸೇರುವಂತೆ ಮಾಡಿದ ನೀವು ದ್ರೋಹಿ, ಅಪರಾಧಿ ಎಂದೆನಿಸಕೂಡದು. ನಿಮ್ಮ ಕಾರ್ಯಕ್ಕೆ ಎಲ್ಲರನ್ನೂ ಸಿದ್ಧಪಡಿಸಿರುವೆನು. ಒಡೆಯ, ನಮಸ್ಕರಿಸುವೆನು. ಸಚಿವನೇ, ಸಮಾಚಾರವೇನು? ಒಡೆಯ, ತಮ್ಮ ಆಜ್ಞೆಯಂತೆ ಮಲಯ, ವಿಂಧ್ಯ, ಬರ್ಬರ, ಗುರ್ಜರ, ಮರು, ಯೌವನ, ಕಾಂಬೋಜ ದೇಶಗಳನ್ನು ಸಂಚರಿಸಿ ನಳ, ನೀಳ, ಗವಯ, ಗವಾಕ್ಷ, ಶತಬಲಿ, ಗದಿಮುಖ, ಋತು, ಕೇಸರಿ ಮುಂತಾದ ಕಪಿನಾಯಕರನ್ನು ಕಂಡು ವಿಚಾರ ತಿಳಿಸಿ ಬಂದಿರುವೆ ನೋಡೆಯ. ಹಾಗಾದರೆ 10 ದಿನದೊಳಗಾಗಿ ತಮ್ಮ ಸೈನ್ಯ ಒಳಗೊಂಡು ಕಿಷ್ಕಿಂದೆಗೆ ಬರತಕ್ಕದ್ದು, ತಪ್ಪಿದರೆ ಶಿರಚ್ಛೇದಿಸುವುದಾಗಿ ತಿಳಿಸಿ ಬಂದಿರುವೆ ನೋಡೆಯ. ಸರಿ, ಹಾಗಾದರೆ ಕಪಿನಾಯಕರಿಗೆಲ್ಲ ಫಲಶ್ರೇಣಿಗಳನ್ನು ಅಣಿಪಡಿಸಿ
ಶ್ರೀರಾಮರ ಲಕ್ಷ್ಮಣ ಸ್ವಾಮಿಯವರೊಡೆ ಶ್ರೀರಾಮರ ಸನ್ನಿಗೆ ಹೋಗೋಣ ಬನ್ನಿ. ಜೈ ಜೈ ಸೀತಾರಾಮ ಜೈ ಜೈ ಆತ್ಮರಾಮ ಜೈ ಜೈ ಸೀತಾರಾಮ ಜೈ ಜೈ ಆತ್ಮರಾಮ ಜೈ ಜೈ ಸೀತಾರಾಮ ಜೈ ಜೈ ಆತ್ಮರಾಮ ಜೈ ಜೈ ಸೀತಾರಾಮ ಜೈ ಜೈ ರಾಮ ಜೈ ಜೈ ಸೀತಾರಾಮ ಜೈ ಜೈ ರಾಮ ಜೈ ಜೈ ಸೀತಾರಾಮ ಜೈ ಜೈ ರಾಮ ರಾಮ ಜೈ ಜೈ ಸೀತಾರಾಮ ಜೈ ಜೈ ರಾಮ ರಾಮ ಜೈ ಜೈ ಸೀತಾರಾಮ ಜೈ ಜೈ ಮನುಜಾವತಾರ ವಿನತ ವಿರಾಮ ಮನುಜಾವತಾರ ವಿನತ ವಿರಾಮ ಮನುಜಾವತಾರ ವಿನತ ವಿರಾಮ ಮನುಜಾವತಾರ ವಿನತ ವಿರಾಮ ಅನಗರಾಗಮ ಧನಯೋಗಶೀಲ ಮುನಿಯಾದ ಕಾಲ ಧನಯೋಗಶೀಲ ರಣತಾತಿಹಾರ ಲಲಿತಾಕರ ರಣತಾತಿಹಾರ ಲಲಿತಾ ಗಿನವಂಶ ದೀಪ ರಾಘವ ಮುನಿಯಾಗ ಬಾಲ ಗಣಯೋಗಶೀಲ ಇನ್ನ ವಂಶ ದೀಪ ಮನುವಂಶ ಭೂತ ದೇವದೇವ ಸಕಲ ಸುರಮುನಿಗಳನ್ನು ನಿಕಟ ಚಾರ್ಮೂರ ಮುಖತ ಶರಣಂ ಸರಸಿರೋಜಾತ ರಘುಕುಲ ಚಂದ್ರೋದಯ ಸೂರ್ಯವಂಶದ ಜನಕ ತಾಟಕೀ ಮರ್ದನ ಅಯೋಧ್ಯತನೆಯ ಶ್ರೀರಾಮಚಂದ್ರ ಪಾಹಿಮಾಂ ಪಾಹಿಮಾಂ ಪಾಹಿ. ರಾಮಚಂದ್ರ ಪ್ರಭು ಕಾಪಾಡು ಕಾಪಾಡು. ಸುಗ್ರೀವರಾಜ, ಆಂಜನೇಯ ನಿಮಗೆ ಮಂಗಳವಾಗಲಿ ಮೇಲೆ ಹೇಳಿ.
ಒಡೆಯನೆ ಆಲಿಸು ಬೇಡುವೆ ವಿವರವ ಒಡೆಯನೆ ಆಲಿಸು ಬೇಡುವೆ ವಿವರವ ಮಾತೆಯ ಕಾರ್ಯಕ್ಕೆ ಮಾತೆಯ ಕಾರ್ಯಕ್ಕೆ ಅಣಿಯಾಗಿರುವೆ ಒಡೆಯನೆ ಆಲಿಸು ಬೇಡುವೆ ವಿವರವ ಕವಿನಾಯಕನ ಸೇರಿಸಲಿದ್ದರೆ ಕವಿನಾಯಕನ ಸೇರಿಸಲಿದ್ದರೆ ನಿಮ್ಮಯ ಕಾರ್ಯಕ್ಕೆ ಪ್ರಭು ತಮ್ಮ ಆಜ್ಞೆಯಂತೆ ಮಲಯ ಇಂದ್ಯ ಬರ್ಬರ ಗುರ್ಜರ ಮರು ಯೌವನ ಕಾಂಬೋಜಾದಿ ದೇಶಗಳನ್ನು ಸಂಚರಿಸಿ ನಳ ನೀಳ ಗವಯ ಗವಾಕ್ಷ ಗಜಕರ್ಣ ಕೇಸರಿ ಕುಮುಕ ಮುಂತಾದ ಸೈನಿಕರೆಲ್ಲರನ್ನೂ ಕರೆತಂದಿರುವರು. ಮತ್ತೇನಪ್ಪಣೆ? ಸುಗ್ರೀವರಾಜ, ಈ ನಿನ್ನ ಮಹಾಪರಾಕ್ರಮಿಗಳಾದ ಕಪಿನಾಯಕರು ನನ್ನ ಸೀತಾನ್ವೇಷಣ ಕಾರ್ಯವನ್ನು ಮಾಡುವುದರಲ್ಲಿ ಸಂದೇಹವೇ ಇಲ್ಲ. ಸುಗ್ರೀವರಾಜ, ಇವರೆಲ್ಲರ ಬಲಗಳನ್ನು ನೀನು ಬಲ್ಲವನಾದ್ದರಿಂದ ಇವರುಗಳಿಗೆ ನಾನಾ ದಿಕ್ಕಿಗೆ ಹೋಗುವಂತೆ ಆಜ್ಞೆಯನ್ನು ಪಡಿಸು. ಮಹದಾಜ್ಞೆ ಒಡೆಯ. ಕಪಿಗಳಲ್ಲಿ ಶ್ರೇಷ್ಠನಾದ ಶತಬಲಿ, ಕುಮುಕ, ನೀವು ನಿಮ್ಮ ಸೈನ್ಯದೊಂದಿಗೆ ಉತ್ತರ ದಿಕ್ಕಿಗೆ ತೆರಳಿ ಅಂಗ ಕಳಿಂಗ ಕಾಂಬೋಜಾದಿ ದೇಶಗಳನ್ನು ಸಂಚರಿಸಿ ಮುಂದೆ ಹೋಗಿ ಯಮುನಾ ನದಿಯು ಸಿಗುವುದು. ಅದನ್ನು ದಾಟಿ ಮುಂದೆ ಹೋದರೆ ಬರ್ಬರ ಮರು ಯೌವನ ಕಾಂಬೋಜಾದಿ ದೇಶಗಳನ್ನು ಸಂಚರಿಸಿ ಹಿಂದೆ ಬನ್ನಿ, ಮುಂದೆ ಹೋಗಬೇಡಿ. ಇನ್ನು ಕೇಸರಿ, ಕಲಿ, ಕುಮುಕ, ನೀವು ನಿಮ್ಮ ಸೈನ್ಯದೊಂದಿಗೆ ಪಶ್ಚಿಮ ದಿಕ್ಕಿಗೆ ತೆರಳಿ ಇನ್ನು ಹಿಂದೆ ಬನ್ನಿ. ಶ್ರೇಷ್ಠನೆನಿಸಿದ ಅಂಗದ, ಆಂಜನೇಯ, ಜಾಂಬುವ, ನೀವು ನಿಮ್ಮ ಸೈನ್ಯದೊಂದಿಗೆ ದಕ್ಷಿಣದ ದಿಕ್ಕಿಗೆ ತೆರಳಿ ಚೋಳ, ಕೇರಳ, ಪಾಂಡ್ಯಾದಿ ದೇಶಗಳನ್ನು ಸಂಚರಿಸಿ ಮುಂದೆ ಹೋದರೆ ಗೋದಾವರಿ ನದಿಯು ಸಿಗುವುದು. ಅದನ್ನು ದಾಟಿ ಮುಂದೆ ಹೋಗಿ ಅಲ್ಲಿ ಅಗಸ್ತ್ಯ ಭಾರದ್ವಾಜ ಮುನಿಗಳ ಆಶ್ರಮವು ಸಿಗುವುದು. ಅವರಿಂದ ಆಶೀರ್ವಾದ ಪಡೆದು ಮುಂದೆ ಹೋಗಿ ಹುಡುಕಿ ನೋಡಿ ಕೋಟೆ ಕೊತ್ತಲಿನಲ್ಲಿ, ಕಾಡು ಮೇಡುಗಳಲ್ಲಿ, ನದಿ ಕಣಿವೆಗಳ ತೀರಗಳಲ್ಲಿ ಹಾಗೂ ಎಲ್ಲ ಮೂಲೆಗಳಲ್ಲೂ ಮಾನವ ದಾನವ ಸಂಚರಿಸುವ ಎಲ್ಲ ಮೂಲೆಗಳಲ್ಲಿಯೂ ಸಂಚರಿಸಿ ಸೀತಾನ್ವೇಷಣೆ ಕಾರ್ಯ ಮಾಡಿ ಕುಶಲ ವಾರ್ತೆಯನ್ನು ತಿಳಿದು ಬರುವುದು. ತಪ್ಪಿದರೆ ನಿಮ್ಮ ಶಿರಚ್ಛೇದನವಾದೀತು, ಎಚ್ಚರ. ಭಲಾ ಸುಗ್ರೀವರಾಜ, ಈ ಎಲ್ಲಾ ದಿಕ್ಕುಗಳನ್ನು ನೀನು ಹೇಗೆ ಬಲ್ಲೆ? ಪ್ರಭು, ಒಂದೊಂದು ದಿನ ನಮ್ಮಣ್ಣನಾದ ವಾಲಿಯು ನನ್ನನ್ನು ಸಂಹರಿಸಲೆಂದು ಬಿನ್ನಟ್ಟಿಕೊಂಡು ಬಂದಾಗ ಎಲ್ಲಾ ದಿಕ್ಕುಗಳನ್ನು ಸಂಚರಿಸಿ ಅಲ್ಲಿನ ಅದ್ಭುತಗಳನ್ನು ತಿಳಿದು ಬಂದಿರುವನು ಒಡೆಯ. ಭಲಾ ಸುಗ್ರೀವರಾಜ. ಆಂಜನೇಯ, ಪ್ರಭು ಹೀಗೆ ಬಾ. ಆಂಜನೇಯ, ನನ್ನ ಪ್ರಾಣ ಪ್ರಿಯಳಾದ ಜಾನಕಿಯನ್ನು ಕಂಡಾಗ ನನ್ನ ಗುರುತಿಗಾಗಿ ಈ ಉಂಗುರವನ್ನು ಕೊಡು. ಅಲ್ಲದೆ ಹನುಮ, ಜಾನಕಿ ಗರುವ ಪರಿದ ಕೇಳೋ ಮಾರುತಿ ಪೇಳು ಜಾನಕಿ ಗರುವ ಪರಿದ ಕೇಳೋ ಮಾರುತಿ ಪೇಳು ಶಿವಚಾಪವ ಮುರಿದು
ಮಾರುತಿ 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 ಶಿವತಾಪವ ಮುರಿದು ನಲಿದು ಶಿವತಾಪವ ಮುರಿದು ನಲಿದು ಸೀತೆಯ ಕರವಲ್ಲವಗಳ ಸೀತೆಯ ಕರವಲ್ಲವಗಳ ಕರೆ ತಂದುದ ಸಂತೈ ಜಾನಕಿ ಬರುವ ಪರಿಮಿತ ನಂಬಿಕೆ ಬಾರದೊಡೆ ಆಕೆಗೆ ಮಾರುತಿ ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ಜನಕ ಸುತೆಗೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ಮಾರುತಿ 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 ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ಆಕೆಗೆ ಅಂಗುಳಿಕೆಯನಿದ ಆಕೆಗೆ ಅಂಗುಳಿಕೆಯನಿದ ಆಕೆಗೆ ಪಂಕಜ ತಿಳಿಗಳು ಜಾನಕಿಗರು ಪರಿಣಿತ ಕೇಳು ಮಾರುತಿಗೆ ಮಾರುತಿ ಮಾರುತಿ ಹನುಮ ಪ್ರಭು, ನನ್ನ ಪ್ರಾಣ ಪ್ರಿಯಳಾದ ಜಾನಕಿಯನ್ನು ಕಂಡಾಗ ಆಕೆ ಗುರುತಿಗಾಗಿ ಈ ಉಂಗುರವನ್ನು ಕೊಡು, ಅಲ್ಲದೆ ಹೀಗೆ ಬಾ. ಮನನವಾಯಿತೆ? ಮನನವಾಯಿತು ಪ್ರಭು, ಧನ್ಯನಾದ. ಈ ವಿಚಾರವನ್ನು ಆಕೆಯ ನಂಬಿಕೆಗಾಗಿ ಹೇಳಿರುವೆನು. ಧನ್ಯನಾದ ಧನ್ಯನಾದ ರಾಮಚಂದ್ರ, ಧನ್ಯ. ಶ್ರೀರಾಮನೆ ನಿಮ್ಮಯ ಕರುಣಾರಸ ವಿಲಸತ್ಕಟಾಕ್ಷ ಹೊಂದಿರೆ ಪ್ರಭು. ಶ್ರೀರಾಮನೆ ನಿಮ್ಮಯ ಜಗದ ಶ್ರೀರಾಮನೆ ನಿಮ್ಮಯ ಕರುಣಾರಸ ವಿಲಸತ್ಕಟಾಕ್ಷ ಹೊಂದಿರೆ ಕಣಗೋಳ್ ರಾವಣನಂ ಸದೆ ಬಡಿದು ಕ್ಷಣದೋಳ್ ರಾವಣನಂ ಸದೆ ಬಡಿದು ಜನಕ ಜಯ ಕಂಡು ಬರುವೆನೊಲವಿನ್ ರಾಮ ರಘವ ಪ್ರಭು, ನಿನ್ನ ಮಹಿಮಾಮೃತವು ಈ ವಾನರನ ಶಿರದ ಮೇಲಿರುವಾಗ ಕ್ಷಣ ಮಾತ್ರದಲ್ಲಿ ಆ ದಶಕಂಠನನ್ನು ಸರಬಡಿದು ಜನಕ ಜಾತಿಯ ಕುಶಲವಾರ್ತೆಯನ್ನು ತರುವೆನು. ಹೋಗಿ ಬಾ ಆಂಜನೇಯ, ನಿನಗೆ ಮಂಗಳವಾಗಲಿ. ರಾಘವ
ಪ್ರೇಮದ ಮಾಮೆಯ ವಾದೆಯನರುಹನು ರಾಘವ ಹೋಗುವೆನ ದೇವ ರಾಘವ ಹೋಗುವೆನ ಮಾರುತಿ ನೀ ಹೋಗೋ ಹನುಮ ಮಾರುತಿ ನೀ ಹೋಗೋ ಎಲ್ಲ ಪ್ರೇಮದ ಮಾಮೆಯ ವಾದೆಯನರುಹನು ಆಂಜನೇಯ ಪ್ರೇಮದ ಭಾಮೆಯ ವಾದೆಯನರುಹನು ಮಾರುತಿ ನೀ ಹೋಗೋ ಹನುಮ ಮಾರುತಿ ನೀ ಹೋಗೋ ಕಾಕಾಸುರನನ್ನು ಮಾತೆಯೋ ಕಾಕಾಸುರನನ್ನು ಮಾತೆಯು ಒದಿಸಿದ ವಾರ್ತೆಯನ್ನೇ ಮದಿಯರುಹನು ಒದಿಸಿದ ವಾರ್ತೆಯ ನೇಮದಿಯರುಹನು ರಾಘವ ಹೋಗುವೆನ ದೇವ ರಾಘವ ಹೋಗುವೆನ ದೇವ ರಾಘವ ರಾಮ ಮಾರಣ ಸುಂದರಿಯು ಅನಾರಿಯು ಮಾರಣ ಸುಂದರಿಯು ಅನಾರಿಯು ಆರಾಧಿಸುವಳು ಆ ತರುಣಿ ಮಣಿ ಆರಾಧಿಸುವಳು ಆ ತರುಣಿ ಮಣಿ ಮಾರುತಿ ನೀ ಹೋಗೋ ಹನುಮ ಮಾರುತಿ ನೀ ಹೋಗೋ ಹನುಮ 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 ಪ್ರಭು ಆ ನಿಮ್ಮ ಜನಕದಾಸೆಯ ಕುಶಲವಾರ್ತೆಯನ್ನು ತರಲು ನಾನಿನ್ನು ಹೋಗಿ ಬರಲಿ ಪ್ರಭು. ಹೋಗಿ ಬಾ ಹನುಮ, ನಿನಗೆ ಮಂಗಳವಾಗಲಿ. ಜೈ ಜೈ ರಾಮಚಂದ್ರ. ಚೀ ಚೀ, ನಾನೆಂತಹ ಮೂಡನು, ಮೊದಲೇ ಕಪಿ ಬುದ್ಧಿ. ಲಕ್ಷ್ಮಣ ಸ್ವಾಮಿಯವರಿಗೆ ಒಂದು ಮಾತನ್ನು ಹೇಳದೆ ಹೋಗುತ್ತಿರುವನಲ್ಲ. ಓ ಲಕ್ಷ್ಮಣ ದೇವ, ಸೌಮಿತ್ರಾನಂದನ ಮಾತೆಯಾದ ಹತ್ತಿಗೆಯವರೆಗೆ ತಾವೇನಾದರೂ ತಿಳಿಸುವುದಾದರೆ ದಯವಿಟ್ಟು ಅದನ್ನು ತಿಳಿಸುವಂತರಾಗಿದ್ದೇವೆ. ಮಾರುತಿ ಪ್ರಭು, ಸಿಂಗಣಂದರಾವಣಿ ಅರುಮ ಜಯ ಗುರು ಸಿಂಗಣಂದರ ಅವಧಿ ಅರುಮ ಜಯ ಗುರು ಸಿಂಗಣಂದರ ಅವಧಿ ಅರುಮ ಜಯ ಗುರು ಮಾರುತಿ ನೀ ಕೇಳು ಮಾತೆಯ ಬಾಧೆಯ ಮಾರುತಿ ನೀ ಕೇಳು ಮಾತೆಯ ಬಾಧೆಯ ಅರುಹುವ ಬಗೆಯ ನೀ ಕೇಳು ಹನುಮ
ಅವಧಿಯಲ್ಲಿ ಅತ್ತಿಗೆಯ ಕುಶಲ ವಾರ್ತೆಯನ್ನು ತಿಳಿದು ಬಾ. ಅಲ್ಲದೆ ಮಾತೆಯವರನ್ನು ಕಂಡ ಕ್ಷಣ ಈ ಮೈದುನನಾದ ಲಕ್ಷ್ಮಣನ ಪ್ರಣಾಮವನ್ನು ಮಂಗಳವಾಗಲಿ. ಎಲೈ ಕಪಿನಾಯಕರೇ, ಈಗ ಎಲ್ಲರೂ ಕೇಳಿದೆ. ಸೀತಾಮಾತೆಯವರ ದರ್ಶನವಾಗುವವರೆಗೂ ಗಂಗೋದಕವಾಗಲಿ ಫಲ ಆಹಾರಗಳಾಗಲಿ ಸೇವಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದಗಳು ಸಾಕ್ಷಿ. ನಡೆಯಿರಿ, ಎಲ್ಲರೂ ಸೀತಾನ್ವೇಷಣ ಕಾರ್ಯಕ್ಕೆ ಹೋಗೋಣ. ಜೈ ಜೈ ರಾಮಚಂದ್ರ. ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ. ಶ್ರೀರಾಮ ಜೈ ಜೈ ಸೀತಾರಾಮ ಜೈ. ರಾಮ ಜೈ ಜೈ ಸೀತಾರಾಮ ಜೈ.